ಇನ್ನೇನು ದೀಪಾವಳಿ ಹಬ್ಬ ಹತ್ತಿರ ಬರ್ತಾ ಇದೆ. ಹೀಗಾಗಿ ಪಟಾಕಿ ಲೈಸೆನ್ಸ್ಗಾಗಿ ವ್ಯಾಪಾರಿಗಳು ಮುಗಿಬಿದ್ದಿದ್ದಾರೆ. ಕಮಿಷನರ್ ಕಚೇರಿಯ ಕೌಂಟರ್ನಲ್ಲಿ ಸರತಿ ಸಾಲಲ್ಲಿ ನಿಂತಿದ್ದಾರೆ ವ್ಯಾಪಾರಸ್ಥರು. ಪಟಾಕಿ ಲೈಸೆನ್ಸ್ಗಾಗಿ ಮುಗಿಬಿದ್ದ ವ್ಯಾಪಾರಿಗಳು ಕಮಿಷನರ್ ಕಚೇರಿಯ ಕೌಂಟರ್ನಲ್ಲಿ ಸರತಿ ಸಾಲಲ್ಲಿ ನಿಂತಿದ್ದಾರೆ ವ್ಯಾಪಾರಸ್ಥರು. ಒಟ್ಟು 4 ಕೌಂಟರ್ಗಳ ಮೂಲಕ ಅರ್ಜಿಗಳ ದಾಖಲಾತಿ ಸ್ವೀಕೃತಿಯನ್ನು ಮಾಡಲಾಗ್ತಾ ಇದೆ. 8ನೇ ತಾರೀಕಿನಿಂದ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನು ನೀಡಲಾಗಿತ್ತು. ಸಲ್ಲಿಕೆ ಮಾಡಿದಂತಹ ದಾಖಲಾತಿ ವೆರಿಫಿಕೇಷನ್ಗೆ ವ್ಯಾಪಾರಸ್ಥರು ಬಂದಿದ್ದಾರೆ. ಈ ಬಾರಿಯೂ ಕೂಡ ಲಾಟರಿ ಮುಖಾಂತರ ಲೈಸೆನ್ಸ್ಗೆ ಜಿಪಿಎ ಮುಂದಾಗಿದೆ. ಈ ಬಾರಿ ಹಬ್ಬದ ಹಿಂದಿನ 5 ದಿನ ಮಾತ್ರ ಪಟಾಕಿ ಮಾರಾಟಕ್ಕೆ ಅವಕಾಶವನ್ನ ನೀಡಲಾಗಿರುವುದು. ಅತ್ತಿಬೆಲೆ ಚಾಮರಾಜಪೇಟೆ ದುರಂತದ ಬಳಿಕ ಪೊಲೀಸ್ ಇಲಾಖೆ ಎಚ್ಚೆತ್ತಿದೆ. ಪೊಲೀಸರ ಮಾತು ಮೀರಿ ಪಟಾಕಿ ಶೇಖರಣೆಗೆ ಅವಕಾಶವೇ ಇಲ್ಲ. ಯಾವುದೇ ಗೋಡೌನ್ನಲ್ಲಿ ಅಕ್ರಮ ಪಟಾಕಿ ಶೇಖರಣೆ ಮಾಡಿದ್ರೆ ಕೇಸ್ ಪಕ್ಕ ಅಂತ ಹೇಳಲಾಗ್ತಾ ಇರುವಂತದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಎಷ್ಟೆಲ್ಲ ವ್ಯಾಪಾರಸ್ಥರು ಬೆಳಗ್ಗಿನಿಂದ ಕೂಡ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಇದೇ ಮೊಟ್ಟ ಮೊದಲ ಬಾರಿಗೆ ಎಲ್ಲಾ ಮಳಿಗೆಗಳಲ್ಲೂ ಕೂಡ ಸಿಸಿಟಿವಿ ಅಳವಡಿಕೆ ಕಡ್ಡಾಯ ಎನ್ನಲಾಗ್ತಾ ಇದೆ. ಖುದ್ದು ಸ್ಥಳೀಯ ಠಾಣೆಯ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಖುದ್ದು ಪರಿಶೀಲನೆಗೆ ಸೂಚನೆಯನ್ನ ನೀಡಲಾಗಿರುವಂತದ್ದು. ಹಾಗೆ ಲೈಸೆನ್ಸ್ ಪಡೆದವರಿಗೆ ಮಾತ್ರ ಮಳಿಗೆಯಲ್ಲಿ ಮಾರಾಟಕ್ಕೆ ಅವಕಾಶವನ್ನ ನಿಗದಿಪಡಿಸಲಾಗಿದೆ. ನಮ್ಮ ಲೈಸೆನ್ಸ್ಗಳನ್ನ ಬೇರೆಯವರಿಗೆ ನೀಡಿ ಮಾರಾಟ ಮಾಡಿಸಲು ಅವಕಾಶವನ್ನು ಕೂಡ ಕೊಡಲಾಗಿಲ್ಲ. ಅತ್ತಿಬೆಲೆ ಚಾಮರಾಜಪೇಟೆ ದುರಂತದ ಬಳಿಕ ಅಲರ್ಟ್ ಆಗಿದೆ. ಕಾಕಿ ಮಾತು ಮೀರಿ ಯಾರು ಕೂಡ ಪಟಾಕಿ ಶೇಖರಣೆ ಮಾಡುವಂತಿಲ್ಲ. ಅದಕ್ಕೆ ಅವಕಾಶವೂ ಕೂಡ ಇಲ್ಲ. ಗೋಡೌನ್ನಲ್ಲಿ ಅಕ್ರಮ ಪಟಾಕಿ ಶೇಖರಣೆ ಮಾಡಿದ್ರೆ ಕೇಸ್ ಹಾಕೋದು ಪಕ್ಕ. ಪಟಾಕಿ ಸೀಸ್ ಜೊತೆಗೆ ಮಾಲೀಕರ ಮೇಲೂ ಕೇಸ್ಗೆ ಸೂಚನೆಯನ್ನ ನೀಡಲಾಗಿದೆ. ಎಲ್ಲಾ ಮಳಿಗೆಗಳಲ್ಲೂ ಕೂಡ ಸಿಸಿಟಿವಿ ಅಳವಡಿಕೆ ಕಡ್ಡಾಯ ಮಾಡಲಾಗಿದೆ. ಸ್ಥಳೀಯ ಠಾಣಾ ಪಿಐ ನೇತೃತ್ವದಲ್ಲಿ ಪರಿಶೀಲನೆಗೆ ಸೂಚನೆಯನ್ನ ನೀಡಲಾಗಿದ್ದು, ಲೈಸೆನ್ಸ್ ಪಡೆದವರಿಗೆ ಮಾತ್ರ ಮಾರಾಟಕ್ಕೆ ಅವಕಾಶವನ್ನ ನೀಡಲಾಗ್ತಾ ಇದೆ. ಬೇರೆಯವರಿಗೆ ಲೈಸೆನ್ಸ್ ಅನ್ನ ಕೊಟ್ಟು ನೀವು ಮಾರಾಟ ಮಾಡಿ ಅಂತ ಹೇಳೋ ಹಾಗೆ ಇದಕ್ಕೆ ಅವಕಾಶ ಕೂಡ ಕೊಡ್ತಾ ಇಲ್ಲ. ಒಂದೊಳ್ಳೆ ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಚಾಮರಾಜಪೇಟೆ ಅಲ್ಲೂ ಕೂಡ ಪಟಾಕಿ ಅವಘಡ ಸಂಭವಿಸಿತು. ಹಾಗೆ ಅತ್ತಿಬೆಲೆಯಲ್ಲೂ ಕೂಡ ಪಟಾಕಿ ಅವಘಡ ಸಂಭವಿಸಿತು. ಹೀಗಾಗಿ ಕಾರ್ಮಿಕರು ಕೂಡ ಗಾಯಗೊಂಡಿದ್ರು. ಕಾರ್ಮಿಕರು ಪ್ರಾಣವನ್ನ ಕೂಡ ಕಳೆದುಕೊಂಡಿದ್ರು. ಹೀಗಾಗಿ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಕಮಿಷನರ್ ಆಫೀಸ್ನಲ್ಲಿ ಲೈಸೆನ್ಸ್ ಪಡೆಯೋಕೆ ವ್ಯಾಪಾರಸ್ಥರು ಮುಂದಾಗಿರುವಂತದ್ದು. ವ್ಯಾಪಾರಸ್ಥರು ಸರತಿ ಸಾಲಿನಲ್ಲಿ ನಿಂತಿರುವಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸಬಹುದಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪಟಾಕಿ ಲೈಸೆನ್ಸ್ಗೆ ತಾತ್ಕಾಲಿಕವಾಗಿ ಕರೆದಿದ್ದಾರೆ. ಅಪ್ಲಿಕೇಶನ್ಗೆ ಹಾಕಕ್ಕೆ ಎಲ್ಲರೂ ಬಂದಿದ್ದೀವಿ. ಸೊ ಇದು ಯಾವ ತರ ಪ್ರಕ್ರಿಯೆ ಆಗುತ್ತೆ ಅಂದ್ರೆ ಇದು ಲಾಟರಿ ಮುಖಾಂತರ ಅಪ್ಲೈ ಆಗುತ್ತೆ. ಸೊ ಎಲ್ಲರೂ ಪ್ರತಿ ವರ್ಷದಂತೆ ಈ ಸಲಿನೂ ಬಂದಿದ್ದೀವಿ ಅಪ್ಲಿಕೇಶನ್ ಹಾಕಕ್ಕೆ. ಈ ಸಲ ಏನು ಮುಂಚೆ ತರ ಸೇಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. ಸೊ GST ಕಡ್ಡಾಯ ಆಗಿದೆ. ಅದ ನಂತರ DD ಡೆಪಾಸಿಟ್ ಕಡ್ಡಾಯ ಆಗಿದೆ. ಆನಂತರ ಇನ್ಯಾವುದಿದೆ ಇದು ಕ್ಯಾಟಗರಿನೂ ಇದೆ. ಸೊ SC ST ಆಗಿರ್ಬೋದು, ಮತ್ತೆ ಇನ್ನೊಂದು ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು. ಎಲ್ಲ ಮಳಿಗೆಗೂ ಇಷ್ಟಿಷ್ಟು ಪರ್ಸೆಂಟೇಜ್ ಆಫ್ ಗ್ರೌಂಡ್ ಏನೋ ಔಟ್ಲೆಟ್ ನ ನಿಗದಿ. ನಾನು ರಾಮಮೂರ್ತಿ ನಗರದಲ್ಲಿ ಅಂಗಡಿ ಇಡ್ತಾ ಇದ್ವಿ ಸ್ಟಾಲ್ನ. ಪ್ರತಿ ವರ್ಷ ಅಂತ ಈ ವರ್ಷ ಹಾಕಿದ್ವಿ. ಈ ವರ್ಷ ನೋಡಿದ್ರೆ ಎಲ್ಲ ಹೊಸಬ್ರು. ನಾವು 40 ವರ್ಷದ 20 ವರ್ಷದ ನಾವೇ ಹೊಸಬ್ರು ಆಗ್ಬಿಟ್ಟೆ ಅವ್ರನ್ನ ನೋಡಿದ್ರೆ. ಆದ್ರೆ ಈ ಸಲ ಸಿಸ್ಟಮ್ ಚೆನ್ನಾಗಿ ಮಾಡಿದ್ದಾರೆ. ಪೊಲೀಸ್ ಕಮಿಷನರ್ ಮೀಟಿಂಗ್ ಕರೆದಿದ್ರು. ಎಲ್ರಿಗೂ ಇದೆಲ್ಲ ಕಷ್ಟ ಸುಖ ಎಲ್ಲ ಕೇಳಿದ್ರು. ಅದೇ ತರ ಮಾಡಿದ್ದಾರೆ. ಸಿಸ್ಟಮ್ಸ್ ತುಂಬಾ ಈಸಿಯಾಗಿ ಮಾಡಿದ್ದಾರೆ. ಎಲ್ಲ ಇದೇನು ಆನ್ಲೈನ್ ಎಲ್ಲ ಮಾಡೋದ್ರಿಂದ ತುಂಬಾ ಅನುಕೂಲ ಆಗಿದೆ. ಇನ್ನೂ ಇದನ್ನ ಇಂಪ್ರೂವ್ ಮಾಡಬೇಕು. ಎಲ್ರಿಗೂ ಕಷ್ಟನೂ ಇದೆ ತುಂಬಾ. ನಾನು ರಾಮಮೂರ್ತಿ ನಗರದಲ್ಲಿ ಅಂಗಡಿ ಇಡ್ತಾ ಇದ್ವಿ ಸ್ಟಾಲ್ನ. ಪ್ರತಿ ವರ್ಷ ಅಂತ ಈ ವರ್ಷ ಹಾಕಿದ್ವಿ. ಈ ವರ್ಷ ನೋಡಿದ್ರೆ ಎಲ್ಲ ಹೊಸಬ್ರು. ನಾವು 40 ವರ್ಷದ 20 ವರ್ಷದ ನಾವೇ ಹೊಸಬ್ರು ಆಗ್ಬಿಟ್ಟೆ ಅವ್ರನ್ನ ನೋಡಿದ್ರೆ.